ಆಪ್ ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ಗೌತಮ್ ಗಂಭೀರ್ ಮೇಲಿರುವ ಆರೋಪವೆಂದರೆ ಇವರಿಗೆ ತುಂಬಾ ಬೇಗ ಕೋಪ ಬರುತ್ತದೆ ಎಂಬುದು. ಗೌತಮ್, ನಾವು ನಿಮ್ಮನ್ನ ಯಾವಾಗ ಫೀಲ್ಡಲ್ಲಿ ನೋಡಿದ್ರು ಕೂಡ ನೀವು ರಿಲ್ಯಾಕ್ಸ್ ಆಗಿ ಕಾಣೋದೇ ಇಲ್ಲ. ಮುಖದಲ್ಲಿ ಕೋಪ ಇರುತ್ತೆ, ಕಣ್ಣಲ್ಲಿ ಕೋಪ ಇರುತ್ತೆ. ನೋಡಿ, ಅದು ಕೋಪ ಅಲ್ಲ, ಅದು ನನ್ನ ಪ್ಯಾಷನ್. ಒಂದ್ ವೇಳೆ ನೀವು ಪ್ಯಾಷನಲ್ಲಿದ್ದಾಗ ಕೋಪ ಬಂದೇ ಬರುತ್ತೆ. ಯಾಕಂದ್ರೆ ಇಟ್ಸ್ ಜಸ್ಟ್ ದ ಡಿಸೈರ್ ಟು ವಿನ್. ಇಂಡಿಯಾ ಗೆಲ್ಲಿ ಅಂತ ಆಸೆ ಪಡ್ತೀನಿ ಅಷ್ಟೇ. ನೋಡಿ, ನೀವು ಮ್ಯಾಚ್ ಆಡೋವಾಗ ಸೀರಿಯಸ್ ಆಗಿರ್ಬೇಕಾಗತ್ತೆ. ಗೆದ್ಮೇಲೆ ನೀವು ಎಷ್ಟೇ ಮಜಾ ಮಾಡಿ, ಆದರೆ ಪರ್ಸ್ನಲಿ ನನ್ನ ಕೇಳಿದ್ರೆ ಮ್ಯಾಚ್ ನಡೆಯುವಾಗ, ಅದು ದೇಶಕ್ಕೋಸ್ಕರ ಆಡೋವಾಗ ಫೀಲ್ಡಲ್ಲಿ ಎಂಜಾಯ್ ಮಾಡಬಾರ್ದು. ನೀವು ಸೀರಿಯಸ್ ಆಗಿರ್ಬೇಕಾಗತ್ತೆ. ಜನ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಹಾಗಾಗಿ ಫೀಲ್ಡ್ಗಿಲ್ದಾಗ 100% ಕೊಡಬೇಕಾಗತ್ತೆ. ಆಮೇಲೆ ಎಂಜಾಯ್ ಮಾಡೋದಕ್ಕೆ ನಿಮ್ಮ ಹತ್ರ ಸಾಕಷ್ಟು ಸಮಯ ಇರುತ್ತಲ್ವಾ. ಮಹೇಂದ್ರ ಸಿಂಗ್ ಧೋನಿ ನಿಮ್ಗೆ ಹೇಳ್ಕೊಡೋದಿಲ್ವಾ ಕ್ಯಾಪ್ಟನ್ ಕೂಲ್ ಹೇಗಿರ್ಬೇಕು ಅಂತ? ಸರ್, ಪ್ರತಿಯೊಬ್ಬರಿಗೂ ಅವ್ರದೇ ಆದ ರೀತಿ ಇರುತ್ತೆ. ಮ್ಯಾಚ್ನ ಹೇಗೆ ಆಡಬೇಕು, ಹೇಗೆ ನಡ್ಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ. ಅವರು ರಿಲ್ಯಾಕ್ಸ್ ಆಗಿರ್ತಾರೆ. ಅವರು ಯಾವ ರೀತಿ ಮ್ಯಾಚ್ನ ಆಡ್ತಾರೆ ಅದೇ ರೀತಿ ಆಡಬೇಕು ಅಂತ ನಾನು ಅನ್ಕೊಳ್ಳೋದಿಲ್ಲ. ನನ್ನದೇ ಆದ ಒಂದು ರೀತಿ ಇದೆ. ಕ್ರಿಕೆಟ್ನ ಶುರುವಿಂದ ಅದೇ ರೀತಿ ನಾನು ಆಡಿರೋದು. ಅದನ್ನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ನೀವು ಎಲ್ಲ ಕಡೆ ಕೇಳಿರ್ತೀರಾ, ರಿಸಲ್ಟ್ಸ್ ನಿಮ್ಮ ಕೈಯಲ್ಲಿಲ್ಲ, ನೀವು 100% ಎಫರ್ಟ್ ಹಾಕಿ ಮಿಕ್ಕಿದ್ದನ್ನು ಬಿಟ್ಬಿಡಿ ಅಂತ. ಆದರೆ ನನ್ನ ಫಿಲಾಸಫಿ ಏನು ಅಂದರೆ, ನನಗೆ ಗೆಲ್ಲೋದು ನೋಡಿ ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ನೀವು ಎಷ್ಟೇ ಎಫರ್ಟ್ಸ್ ಹಾಕಿ, ಆದರೆ ಕೊನೆಗೆ ನೀವು ಮ್ಯಾಚ್ ಏನಾದರೂ ಸೋತ್ ಹೋದರೆ ನಿಮಗೆ ಖಂಡಿತ ಖುಷಿ ಸಿಗೋದಿಲ್ಲ. ನೀವು 100% ಎಫರ್ಟ್ ಹಾಕಿರಿ ಅಥವಾ 200% ಎಫರ್ಟ್ ಬೇಕಿದ್ರೂ ಹಾಕಿರಿ, ನೀವು ಫೀಲ್ಡಲ್ಲಿ ಇಳಿದಾಗ 2 ಟೀಮ್ ಇರುತ್ತೆ, 2ರಲ್ಲಿ 1 ಟೀಮ್ ಗೆಲ್ಲೇಬೇಕಿರುತ್ತೆ. ಆದ್ರಿಂದ ಗೆದ್ದಾಗ ಮಾತ್ರ ನನಗೆ ಖುಷಿ ಸಿಗುತ್ತೆ. ನಾನು ಹೋದೆ, ತುಂಬ ಕಷ್ಟಪಟ್ಟೆ, ಒಳ್ಳೆ ಕ್ರಿಕೆಟ್ ಆಡಿದೆ, ಆದರೆ ಗೆಲ್ಲಿಲ್ಲ ಅಂದರೆ ನನಗದು ಇಷ್ಟ ಆಗಲ್ಲ. ಫಾರ್ ಮೀ ವಿನ್ನಿಂಗ್ ಈಸ್ ಇಂಪಾರ್ಟೆಂಟ್. ಹಾಗಾಗಿ ನಾನು ಫೀಲ್ಡ್ ಒಳಗಡೆ ಹೋದಾಗ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಎಂಜಾಯ್ ಮಾಡೋಕೆ ಆಮೇಲೆ ಟೈಮ್ ಸಿಗುತ್ತೆ. ಅಲ್ಲಿರೋಂಥ 6-7 ಗಂಟೆಗಳ ಕಾಲ ನಾನು ಸೀರಿಯಸ್ ಆಗಿ ಕ್ರಿಕೆಟ್ ಆಡಬೇಕು. ಗೆಲ್ಲೋದು ನನಗೆ ತುಂಬಾ ಮುಖ್ಯ. ಯಾವ ಮ್ಯಾಚಿಂದ ನೀವು ಸೋತಿದ್ದಕ್ಕೆ ನಿಮಗೆ ಸಾಕಷ್ಟು ನೋವಾಗಿರುವಂಥದ್ದು? ಒಂದು ಮ್ಯಾಚ್ ನನಗೆ ನೆನಪಿಗೆ ಬರೋದು ಅಂದರೆ ಚಾಂಪಿಯನ್ಸ್ ಟ್ರೋಫಿ, ಪಾಕಿಸ್ತಾನದ ವಿರುದ್ಧದ್ದು. ಆ ಮ್ಯಾಚ್ನ ನಾವು ಗೆಲ್ಲಬೇಕಿತ್ತು. ನಾನು ಅದರಲ್ಲಿ 57 ರನ್ ಹೊಡೆದಿದ್ದೆ, ಮತ್ತೆ ರನ್ಔಟ್ ಆಗೋದೆ. ಆ ಮ್ಯಾಚ್ನ ನನ್ನ ತಲೆಯಿಂದ ತೆಗೆದು ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಆಗಿಲ್ಲ. ನಾವು ತುಂಬ ಸಮಯ ಆದಮೇಲೆ ಪಾಕಿಸ್ತಾನದ ವಿರುದ್ಧ ಆಡ್ತಾ ಇದ್ವಿ. ಆ ಟೈಮಲ್ಲಿ ಯೂನಿಸ್ ಖಾನ್ ಅವರು ಒಂದು ಕಮೆಂಟ್ ಹಾಕಿದ್ರು, ಇಂಡಿಯಾನ ಸೋಲ್ಸೋದು ನನ್ನ ಅತಿ ದೊಡ್ಡ ಡ್ರೀಮ್ಗಳಲ್ಲಿ ಒಂದು ಅಂತ. ಹಾಗಾಗಿ ಆಬ್ವಿಯಸ್ಲಿ ಅದು ನನಗೆ ತುಂಬ ಮೋಟಿವೇಟ್ ಮಾಡಿತ್ತು. ನಾನು ಆ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದೆ, ಆದರೆ ರನ್ಔಟ್ ಆಗೋದೆ. ಅದು ನನಗೆ ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ. ಆ ಮ್ಯಾಚ್ನ ನಾವು ಗೆಲ್ಲಬೇಕಿತ್ತು ಸೌತ್ ಆಫ್ರಿಕಾದಲ್ಲಿ. ಆ ರನ್ಔಟ್ ನಿಮಗೆ ನೆನಪಿದೆ, ಆದರೆ 2007ರಲ್ಲಿ ನೀವು ಶಾಹಿದ್ ಅಫ್ರಿದಿ ಜೊತೆಗೆ ಮಾಡಿದಂಥ ಜಗಳ ನಮ್ಮ ಜನತೆಗೆ ನೆನಪಿದೆ. ನೋಡಿ, ಹೀಟ್ ಆಫ್ ದ ಮೊಮೆಂಟ್ ಆಗಿತ್ತದಷ್ಟೇ. ನಾನು ಆಗಲೇ ಹೇಳ್ದಾಗೆ ನಮ್ಮ ಲ್ಯಾಂಗ್ವೇಜ್ ಒಂದೇ ಆಗಿರೋದ್ರಿಂದ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಾಕಷ್ಟು ಮಾತುಕತೆ ನಡೀತಾ ಇರುತ್ತೆ. ಕೆಲವು ವಿಷಯಗಳು ಪರ್ಸ್ನಲ್ ಆಗೋಗುತ್ತೆ. ಆದರೆ ಆಮೇಲೆ ನನಗೆ ರಿಯಲೈಸ್ ಆಗಿದ್ದೇನು ಅಂತಂದರೆ, ಅಲ್ಲಾಗಿದ್ದಂಥ ಘಟನೆಯಿಂದ ನಾನು ಬೇರೆ ಒಳ್ಳೆ ಫಾರ್ಮಲ್ಲಿದ್ದೆ ಆವಾಗ. ನನ್ನೇನಾದರೂ ಮ್ಯಾಚಿಂದ ಬ್ಯಾನ್ ಮಾಡಿ ಇಂಡಿಯಾ ಆ ಮ್ಯಾಚ್ಗಳನ್ನ ಸೋತಿದ್ದಿದ್ರೆ, ಮ್ಯಾಚ್ ಆದಮೇಲೆ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿತ್ತು. ನನ್ನ ಮಾಡ್ಕೋತಿದ್ದೆ. ನೋಡಿ, ಅದನ್ನು ನಾನೆಲ್ಲ ಇಲ್ಲಿ ಹೇಳೋದಕ್ಕಾಗಲ್ಲ, ಬಿಕಾಸ್ ತುಂಬ ಪರ್ಸ್ನಲ್ ಆಗಿತ್ತು. ಅಂದರೆ ನಾವು ಯೂಸ್ ಮಾಡಿದಂಥ ಲ್ಯಾಂಗ್ವೇಜ್ ಏನಿತ್ತು, ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಏನಿತ್ತು, ಅದೆಲ್ಲ ಇಟ್ ಹ್ಯಾಪನ್ಸ್ ಇನ್ ಕ್ರಿಕೆಟ್, ಎಸ್ಪೆಷಲಿ ಪಾಕಿಸ್ತಾನದ ವಿರುದ್ಧ. ಅಂದರೆ ನೀವು ಏನು ಬೈದಿದ್ರಿ ಅದನ್ನ ಇವತ್ತು ಜನತೆ ಮುಂದೆ ಹೇಳಕ್ಕಾಗ್ತಿಲ್ಲ. ಖಂಡಿತ ಖಂಡಿತ. ಅದಾದ ನಂತರ ಮಾನ್ಯ ದಿವಸ ಕಮ್ರಾನ್ ಅಕ್ಮಲ್ ಜೊತೆಗೂ ನಿಮ್ಮ ಜಗಳ ಆಯಿತು. ಹೌದು, ಕಮ್ರಾನ್ ಅಕ್ಮಲ್ ಅವ್ರ ಜೊತೆ. ನೋಡಿ, ಕಮ್ರಾನ್ ಅಕ್ಮಲ್ ಅವರು ನನ್ನ ಒಳ್ಳೆ ಸ್ನೇಹಿತರು. ಅವ್ರು ನನ್ನ ಸ್ನೇಹಿತರಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಆನ್ ದ ಫೀಲ್ಡ್ ಏನಾಗುತ್ತೆ ಅಂದರೆ, ನೋಡಿ, ಇಬ್ಬರು ಕೂಡ ಮ್ಯಾಚ್ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಆ ಸ್ಟೇಜಲ್ಲಿ ಮ್ಯಾಚ್ ಹೇಗಿತ್ತು ಅಂದರೆ, ನಾನೊಂದು ಶಾಟ್ ಹೊಡೆದೆ, ಅವರು ಅಪೀಲ್ ಮಾಡಿದ್ರು, ಆದರೆ ಅದು ನಾಟ್ಔಟ್ ಆಗಿತ್ತು. ಹಾಗಾಗಿ ನಾಟ್ಔಟ್ ಡಿಸಿಷನ್ ಬಂದ ಮೇಲೆ ನಾನು ಅವ್ರಿಗೆ ಹೋಗಿ ಹೇಳಿದ್ದಿಷ್ಟೇ, ನಾನು ನಾಟ್ಔಟ್ ಆಗಿದ್ದೀನಿ, ಸುಮ್ಮನೆ ಅಪೀಲ್ ಮಾಡಬೇಡ ಅಂತ. ಹಾಗೆ ಮಾತಿಗೆ ಮಾತು ಬೆಳೀತು, ಕನ್ವರ್ಸೇಷನ್ ಮುಂದುವರಿತು, ಮತ್ತೆ ಡ್ರಿಂಕ್ಸ್ ಬ್ರೇಕ್ ಕೂಡ ಆಯಿತು. ಸಿಚುವೇಶನ್ ಸ್ವಲ್ಪ ಹೀಟೆಡ್ ಆಗಿತ್ತಷ್ಟೇ. ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಏನೂ ಆಗಿರಲಿಲ್ಲ, ಆದರೆ ಸಿಚುವೇಶನ್ ಸ್ವಲ್ಪ ಟೆನ್ಸ್ ಆಗಿತ್ತು. ಯಾಕಂದರೆ ಸ್ಟೇಜ್ ಆಗಿತ್ತು, ಏಷ್ಯಾ ಕಪ್ ಇತ್ತು, ಮತ್ತು ಯಾರು ಗೆಲ್ತಾರೋ ಅವರು ಕ್ವಾಲಿಫೈ ಆಗ್ತಾ ಇದ್ರು. ಆ ಸ್ಟೇಜಲ್ಲಿ ನಾನು ಔಟ್ ಆಗಿದ್ದಿದ್ರೆ ಟೀಮ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಅನಿಸ್ತು. ಆದರೆ ಶಾಹಿದ್ ಅಫ್ರಿದಿ ಅವ್ರ ಜೊತೆ ಏನಾಯಿತು ಅಷ್ಟೆಲ್ಲ ಕಮ್ರಾನ್ ಅಕ್ಮಲ್ ಅವ್ರ ಜೊತೆ ಆಗಿರಲಿಲ್ಲ ಬಿಡಿ. ಆದರೆ ಕಮ್ರಾನ್ ಅಕ್ಮಲ್ ಅವರು ತುಂಬ ಅಪೀಲ್ ಮಾಡ್ತಾರಲ್ಲ? ಕಮ್ರಾನ್ ಅಕ್ಮಲ್ ಅವ್ರು ಮಾತ್ರ ಅಲ್ಲ, ಇಡೀ ಪಾಕಿಸ್ತಾನನೇ ಅಪೀಲ್ ಜಾಸ್ತಿ ಮಾಡುತ್ತೆ. ನೋಡಿ, ಅಕ್ಮಲ್ ಅವರ ಮಾತನ್ನ ಕೇಳಿಸ್ಕೊಳ್ತಿದ್ದಾಗೆ ನಮಗೆ ಕೇಳಿಸೋದೇನೆಂದ್ರೆ ಶಾಬಾಷ್ ಶಾಬಾಷ್. ಅದರಿಂದ ಪ್ಲೇಯರ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ? ಅಭ್ಯಾಸ ಆಗೋಗಿದೆ. ಒಂದು ವಿಷಯ ಏನು ಅಂದರೆ, ಪಾಕಿಸ್ತಾನದ ವಿರುದ್ಧ ಜಾಸ್ತಿ ಮ್ಯಾಚಸ್ ಆಡಲ್ಲ, ಇಲ್ಲಾಂದ್ರೆ ಕೇಳಿ ಕೇಳಿ ಕಿವಿ ಕಿತ್ತೋಗಿರೋದು. ಇದನ್ನ ಬೇಕು ಅಂತಾನೆ ಕಾನ್ಸಂಟ್ರೇಷನ್ನ ಹಾಳು ಮಾಡೋದಕ್ಕೆ ಅಂತಾನೆ ಮಾಡ್ತಾರಾ? ನೋಡಿ, ಪ್ರತಿ ಕೀಪರ್ ಡಿಫ್ರೆಂಟ್ ಆಗಿರ್ತಾರೆ, ಅವರು ಇಂಡಿವಿಜುವಾಲಿಟಿ ಇರುತ್ತೆ. ನೀವು MS ಧೋನಿ ನೋಡಿದ್ರೆ ಅವರು ಅಷ್ಟೊಂದೆಲ್ಲ ಅಪೀಲ್ ಮಾಡೋದಿಲ್ಲ. ಆದರೆ ಕಮ್ರಾನ್ ಅಕ್ಮಲ್ ಅವರು ತುಂಬಾನೇ ಮಾತಾಡ್ತಾರೆ, ತುಂಬ ಅಪೀಲ್ ಮಾಡ್ತಾರೆ. ಇದು ಇಂಡಿವಿಜುವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಇದೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಜನ ಕೂಡ ಕಿರ್ಚಾಡ್ತಿರ್ತಾರೆ ಫೀಲ್ಡಲ್ಲಿ. ಹಾಗಾಗಿ ಇಲ್ಲ, ಅವರಂತೂ ಹೆಚ್ಚು ಕಡಿಮೆ ನಿಮ್ಮ ಕಿವಿನಲ್ಲೇ ನಿಂತು ಮಾತಾಡ್ದಂಗಿರುತ್ತೆ.
ಒಂದು ವಿಷಯ ಏನು ಅಂತಂದರೆ ಬೌಲರ್ ಬಾಲ್ ಹಾಕೋದಕ್ಕೆ ಶುರು ಮಾಡಿದಾಗ ಸೈಲೆಂಟ್ ಆಗಿರೋದು ಮುಖ್ಯ ಆಗತ್ತೆ. ಆದರೆ ಎಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಾಗಲ್ಲ. ಕೆಲವೊಮ್ಮೆ ಜನ ಕೂಗಾಡ್ತಾ ಇರ್ತಾರೆ, ಫೀಲ್ಡರ್ ಕೂಡ ಕೂಗಾಡ್ತಿರ್ತಾರೆ, ಆಗ ಪ್ರೆಷರ್ ಜಾಸ್ತಿ ಆಗತ್ತೆ. ಆದ್ರೆ ನಿಮ್ಮ ಆಸ್ಟ್ರೇಲಿಯನ್ ಕ್ರಿಕೆಟರ್ ಜೊತೆಗೆ ಜಗಳ ಆಗತ್ತಲ್ಲ, ಅದಕ್ಕೆ ಕಾರಣ ಏನಿರ್ಬೋದು? ಪಾಕಿಸ್ತಾನ ಜೊತೆಗೆ ಆಗತ್ತೆ, ಅದು ನಮ್ಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಸೆಂಟಿಮೆಂಟೇ ಆಗಿದೆ. ನೋಡಿ, ಸಾಕಷ್ಟು ಸಮಯದಿಂದ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಹ್ಯಾವ್ ಬೀನ್ ದ ಟಾಪ್ ಟೀಮ್ಸ್ ಇನ್ ದ ವರ್ಲ್ಡ್. ನೀವು ನೋಡಿದ್ರೆ ಆಸ್ಟ್ರೇಲಿಯಾ ಹಿಂದೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಇಂಗ್ಲೆಂಡಿಗೆ ಅವ್ರನ್ನ ಸೋಲ್ಸಿದೆ, ಆದರೆ ಅದಕ್ಕೆ ಮುಂಚೆ ಅವ್ರನ್ನ ಸೋಲ್ಸಿರೋರು ಇಂಡಿಯಾ ಮಾತ್ರ. ಆಸ್ಟ್ರೇಲಿಯಾದಲ್ಲಾಗಿರ್ಬೋದು ಅಥವಾ ಇಂಡಿಯಾದಲ್ಲಾಗಿರ್ಬೋದು. ನೋಡಿ, ಹಾಗಾಗಿ ನಮ್ಮ ಜನಗಳಿಗೆ ಬಹಳ ಖುಷಿಯಾಗಿರ್ಬೇಕು, ಯಾಕಂದ್ರೆ ರಿಕಿ ಪಾಂಟಿಂಗ್ ಆರೋಗ್ಯನ್ಸ್ ನೀವು ಚಾಲೆಂಜ್ ಮಾಡಿದ್ರಿ. ನೋಡಿ, ನಾವು ಆಸ್ಟ್ರೇಲಿಯಾ ವಿರುದ್ಧ ಆಡೋವಾಗ ಒಳ್ಳೆ ಗೇಮ್ ಆಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಯಾಕಂದರೆ ಅದು ಒಂದು ಬೆಸ್ಟ್ ಟೀಮ್ ಇನ್ ದ ವರ್ಲ್ಡ್. ಅವ್ರ ವಿರುದ್ಧ ನೀವು ರನ್ ಮಾಡ್ತೀರಾ ಅಂತಂದರೆ ನಿಮಗೆ ಸಿಗೋಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆನೇ ಇರುತ್ತೆ. IPL ನಾನು ಕೇಳ್ಪಟ್ಟಿದ್ದೇನು ಅಂತಂದ್ರೆ, ನೀವು ಕೋಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ಆಡ್ತಾ ಇದ್ರಿ. ಆಗ ಡೇನಿಯಲ್ ವಿರುದ್ಧ ಸಾಕಷ್ಟು ಮಾತುಕತೆ ಆಯಿತು. ಡೇನಿಯಲ್ ಕ್ರಿಶ್ಚಿಯನ್ ಅವ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತೇ ಇರಲಿಲ್ಲ. ಅವ್ರ ಜೊತೆ ಅಷ್ಟು ಇಂಟ್ರಾಕ್ಷನ್ ಕೂಡ ಆಗಿಲ್ಲ. ನಾನು ಅವ್ರಿಗೆ ಹೇಳಿದ್ದು ಒಂದೇ ಮಾತು, ನಿಮ್ಮ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ, ತಿಳ್ಕೊಳ್ಳೋ ಅವಶ್ಯಕತೆ ಆದ್ರೆ ಇಲ್ಲ. ನೋಡಿ, ಜನಗಳು ಟಿವಿನಲ್ಲಿ ನೋಡ್ಬೇಕಾದ್ರೆ, ರಿಪೋರ್ಟ್ ಮಾಡ್ಬೇಕಾದ್ರೆ, ಅಥವಾ ಪಬ್ಲಿಕ್ ಅದನ್ನ ನೋಡ್ತಾ ಇದ್ರೆ ಅವ್ರಿಗೆ ಏನನ್ಸುತ್ತೆ ಅಂದ್ರೆ ಗೌತಮ್ ಗಂಭೀರ್ ಹೋಗಿ ಅವರ ಕುತ್ತಿಗೆ ಪಟ್ಟಿನೇ ಹಿಡ್ಕೋತಾರೇನೋ ಅಂತ. ಇಲ್ಲ ಸರ್, ನಾನು ಯಾರ್ದಾದ್ರೂ ಕುತ್ತಿಗೆ ಹಿಡ್ಕೊಳ್ಳೋ ಅಷ್ಟು ಶಕ್ತಿಶಾಲಿ ಅಂತೂ ಅಲ್ಲ. ಆದರೆ ನನ್ನ ಪ್ರಯತ್ನ ಮ್ಯಾಚ್ ಗೆಲ್ಲೋದ್ರ ಕಡೆ ಅಂತೂ ಇದ್ದೇ ಇರುತ್ತೆ. ಅದ್ಬಿಟ್ಟು ತಲೆಯಲ್ಲಿ ಏನೂ ಇರೋದಿಲ್ಲ. ಯಾಕಂದ್ರೆ ನಾವು ನ್ಯೂಸ್ ಪೇಪರ್ನಲ್ಲಿ ಏನ್ ನೋಡಿದ್ವಿ ಅಂತಂದ್ರೆ, ಹೆಡ್ಲೈನ್ಸ್ ಒಂದನ್ನ ನೋಡಿದೆ, ಗಂಭೀರ್ಗೆ ಕೋಪ ಬಂತು, ಮುಂದೆ ಏನಾಗ್ಬೋದು? ಆ ರೀತಿ ಅಂತೂ ಯಾವತ್ತೂ ಆಗಿಲ್ಲ ಸರ್. ಯಾವುದೇ ಬಿರುಗಾಳಿ ಕೂಡ ಎದ್ದಿಲ್ಲ. ಆದರೆ ಸ್ವಲ್ಪ ಕೋಪ ಬರುತ್ತೆ. ಅಂದರೆ ಮೆಚುರಿಟಿ ಬರ್ತಾ ಬರ್ತಾ ಸಾಕಷ್ಟು ವಿಷಯಗಳನ್ನ ನಾವು ಕಲ್ತ್ಕೋತೀವಿ. ಅಂದರೆ ಶೇನ್ ವ್ಯಾಟ್ಸನ್ ವಿರುದ್ಧ ಏನು ಇನ್ಸಿಡೆಂಟ್ ಆಗಿತ್ತು, ಅದಾದಮೇಲೆ ನನ್ನ ಬ್ಯಾನ್ ಮಾಡಿದ್ರು. ಅಂದರೆ ಅದರಿಂದ ಒಂದು ಒಳ್ಳೆ ಪಾಠನ ಕಲಿತೆ. ಯಾಕಂದರೆ ಬ್ಯಾನ್ ಆಗೋದು ಒಂದು ಸಣ್ಣ ವಿಷಯ ಅಲ್ಲ, ಅದ್ರ ಜೊತೆಗೆ ನಿಮಗೆ ಒಂದು ಟ್ಯಾಗ್ ಬಂದ್ಬಿಡುತ್ತೆ. ಅದನ್ನು ತೆಗೆದುಹಾಕೋದು ಆಮೇಲೆ ತುಂಬ ಕಷ್ಟ ಆಗುತ್ತೆ. ಅದು ನನಗೆ ಅರ್ಥ ಆಯಿತು. ಅದರಿಂದ ಅದಾದಮೇಲೆ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಆದರೆ ಒನ್ಸ್ ಇನ್ ಎ ವೈಲ್ ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗ್ತಾ ಇರುತ್ತೆ. ಅದು ಓಕೆ ಅಂತ ಅನ್ಕೋತೀನಿ. ಆರ್ಗ್ಯುಮೆಂಟ್ ಆಗೋದು ಓಕೆ, ಆದ್ರೆ ತಳ್ಳಾಡೋದು ಅದು ಐ ಥಿಂಕ್ ನೋಡಿ, ಆನೆಸ್ಟ್ಲಿ ನಿಜವಾಗ್ಲೂ ಅದು ಬೇಕು ಅಂತ ಆಗಿದ್ದಲ್ಲ. ಇಟ್ ಜಸ್ಟ್ ಹ್ಯಾಪನ್ ಬಿಕಾಸ್ ನಾನು 2ನೇ ರನ್ ಓಡೋದಕ್ಕೆ ಟರ್ನ್ ತಗೋತಾ ಇದ್ದೆ. ಅವಾಗ ಆ ಮೊಮೆಂಟಲ್ಲಿ ಅದಾಯಿತು ಅಷ್ಟೇ. ಆದರೆ ಓಕೆ, ಅದಾಯಿತು. ಮ್ಯಾಚ್ ರೆಫ್ರಿ ನನ್ನ ಬ್ಯಾನ್ ಕೂಡ ಮಾಡಿದ್ರು, ಇಟ್ಸ್ ಫೈನ್. ಬಟ್ ಆಮೇಲೆ ನನಗೆ ರಿಯಲೈಸ್ ಆಯಿತು, ನಾನು ಆ ರೀತಿ ಮಾಡಬಾರ್ದಿತ್ತು, ನನ್ನ ಕಂಟ್ರೋಲಲ್ಲಿ ಇರಬೇಕಿತ್ತು ಅಂತ. ಗೌತಮ್, ನಾವು ಯಾವಾಗ ಫೈನಲ್ ಗೆದ್ವಲ್ಲ, ಅದಾದ್ಮೇಲೆ ಶಾಹಿದ್ ಅಫ್ರಿದಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಒಂದು ಹೇಳಿಕೆ ಕೊಡ್ತಾರೆ. ನಿಮ್ಮನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಹೇಳ್ತಾರೆ, ಈ ಭಾರತದವರ ಮನಸ್ಸು ಪಾಕಿಸ್ತಾನದವರಷ್ಟು ದೊಡ್ಡದಾಗಿಲ್ಲ ಅಂತ ಹೇಳ್ತಾರೆ. ನೀವಾಡ್ದಂಥ ಮಾತುಗಳ ವಿಚಾರವಾಗಿ ನಿಮಗೆ ದೊಡ್ಡ ಮನಸ್ಸಿಲ್ಲ ಅಂತ ಅವರು ಹೇಳ್ತಾರೆ. ನೋಡಿ, ಅಫ್ರಿದಿ ಅವ್ರ ಬಗ್ಗೆ ನಾನು ಒಂದೇ ಮಾತು ಹೇಳೋದು, ಅವರು ಕ್ರಿಕೆಟ್ ಶುರು ಮಾಡಿದಾಗ ಎಷ್ಟೇ ಏಜ್ ಇತ್ತಲ್ವಾ, ಈಗಲೂ ಕೂಡ ಅಷ್ಟರಲ್ಲೇ ನಿಂತಿದ್ದಾರೆ ಅಂತ. ಅವರು 16ನೇ ವರ್ಷಕ್ಕೆ ಡೆಬ್ಯೂ ಮಾಡಿದ್ರು ಅನ್ಸುತ್ತೆ. ಅವರ ಏಜ್ ಕೂಡ ಅಲ್ಲೇ ನಿಂತಿದೆ. ಅವ್ರ ಬೆಳವಣಿಗೆ ಇನ್ನೂ ಆಗೇ ಇಲ್ಲ ಅಂತ ಅನ್ಸುತ್ತೆ. ಮೆಂಟಲಿ 16 ವರ್ಷದಲ್ಲೇ ಇದ್ದಾರೆ ಅವ್ರಿನ್ನೂ. ಯಾಕಂದರೆ ಅವ್ರು ಮಾಡೋಂಥ ಕಮೆಂಟ್ಸ್ಗಳನ್ನ ನೋಡಿದ್ರೆ ಇನ್ನೇನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ಯಾಕಂದರೆ ಈಗಲೂ ಕೂಡ ನನಗೆ ನೋಡಿ, ನಾನಾಗ ಹೇಳಿದ್ದೇನು ಅಂತಂದರೆ, ನಾವು ಮ್ಯಾಚ್ ಗೆದ್ರೆ, ವರ್ಲ್ಡ್ ಕಪ್ ಗೆದ್ರೆ ಅದು 26/11 ವಿಕ್ಟಿಮ್ಸ್ಗೋಸ್ಕರ ಡೆಡಿಕೇಟ್ ಮಾಡ್ತೀವಿ ಅಂತ. ಅದು ನನ್ನ ಪರ್ಸ್ನಲ್ ವಿಷಯ ಆಗಿತ್ತು. ಯಾವುದೇ ಕಾಂಟ್ರವರ್ಸಿ ಮಾಡೋಂಥ ಉದ್ದೇಶ ನನಗಿರಲಿಲ್ಲ. ಅದನ್ನ ಅಫ್ರಿದಿ ಅವರು ಯಾವ ರೀತಿ ಬಹುಶಃ ಅವರು ಅದನ್ನ ತಗೊಂಡು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನೀವ್ ಹೇಳಿದ್ರಿ, ನಮ್ಮ ಈ ಗೆಲುವೇನಿದೆ ಇದೊಂದು ಟ್ರಿಬ್ಯೂಟ್, 26/11 ಸತ್ತಂತ ವಿಕ್ಟಿಮ್ಸ್ಗಳಿಗೆ ಇದೊಂದು ಟ್ರಿಬ್ಯೂಟ್ ಅಂತ. ಅದು ನನ್ನ ಪರ್ಸ್ನಲ್ ವಿಷಯ ಆಗಿತ್ತು. ನೀವು ಏನೋ ಒಂದು ಸಾಧನೆ ಮಾಡ್ತೀರಾ ಅಂದರೆ ಅದನ್ನ ಯಾರಿಗೆ ಬೇಕಿದ್ರು ಡೆಡಿಕೇಟ್ ಮಾಡ್ಬೋದಲ್ವಾ? ಅದು ನನ್ನ ವಿಷಸ್ ಆಗಿತ್ತಷ್ಟೇ. ಅಂದರೆ 26/11 ವಿಕ್ಟಿಮ್ಸ್ಗೆ ನಮ್ಮ ಗೆಲುವನ್ನು ಸಮರ್ಪಿಸಬೇಕು ಅಂತ ನಾನು ಅನ್ಕೊಂಡಿದ್ದೆ. ಅದನ್ನು ಅವರು ಹೇಗೆ ಮ್ಯಾನಿಪುಲೇಟ್ ಮಾಡಿದ್ರು ಅಂತಂದರೆ ಅದರಿಂದ ಅರ್ಥ ಆಗುತ್ತೆ ಅವ್ರು ಇನ್ನೂ 16 ವರ್ಷದ ಹುಡುಗನ ಥರನೇ ಬಿಹೇವ್ ಮಾಡ್ತಿದ್ದಾರೆ ಅಂತ. ಮೆಂಟಲಿ ಅವ್ರು ಇನ್ನೂ ಮೆಚೂರೇ ಆಗಿಲ್ಲ ಅಂತ. ಆದಷ್ಟು ಬೇಗ ಮೆಚೂರ್ ಆಗೋದು ಒಳ್ಳೇದು ಅಂತ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಗೌತಮ್, ಈ ಮಾತು ನಿಜನಾ? ಒಂದ್ ವೇಳೆ ನೀವು ಕ್ರಿಕೆಟ್ಗೆ ಬರದೇ ಇದ್ದಿದ್ರೆ ನೀವು ಆರ್ಮಿನಲ್ಲಿ ಇರ್ತಿದ್ರಿ? 100%. ಐ ಥಿಂಕ್ ನನ್ನ ಫಸ್ಟ್ ಲವ್ ಮತ್ತು ನನ್ನ ಪ್ಯಾಷನ್ ಈಗಲೂ ಕೂಡ ಆರ್ಮಿನೇ ಅಂತ ಹೇಳ್ಬೋದು. ನೀವು ನನ್ನ ಅಲ್ಟಿಮೇಟ್ ಡ್ರೀಮ್ ಯಾವುದು ಅಂತ ಕೇಳಿದ್ರೆ ಈಗಲೂ ಕೂಡ ಯಾವುದಾದ್ರೂ ರೀತಿಲಿ ಆರ್ಮಿ ಜೊತೆ ಅಸೋಸಿಯೇಟ್ ಆಗೋದು, ಆರ್ಮಿಯವ್ರಿಗೆ ಸಹಾಯ ಮಾಡೋದು, ಅದೇ ನನ್ನ ಅಲ್ಟಿಮೇಟ್ ಡ್ರೀಮ್ ಅಂತ ನಾನು ನಿಮಗೆ ಹೇಳ್ತೀನಿ. ಮತ್ತು ಸ್ಕೂಲಿಂದನೂ ಕೂಡ ಆ ಆಸೆ ನನಗಿತ್ತು, ಆರ್ಮಿ ಸೇರಬೇಕು ಅನ್ನೋದು. ಬಟ್ ಅನ್ಫಾರ್ಚುನೇಟ್ಲಿ ನಾನು 12th ರಣಜಿ ಟ್ರೋಫಿ ಆಡಿದೆ. ಆಗ ಎಲ್ಲರೂ ನನಗೆ ಹೇಳಿದ್ದೇನು ಅಂದರೆ, ಇಂಡಿಯಾಗೆ ಆಡೋದ್ರಿಂದ ನೀನು ಒಂದೇ ಸ್ಟೆಪ್ ದೂರ ಇದೆಯಾ, ರಣಜಿ ಟ್ರೋಫಿಲಿ ಚೆನ್ನಾಗಿ ಆಡಿದ್ರೆ ಇಂಡಿಯಾಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತ. ಹಾಗಾಗಿ 12th ರಣಜಿ ಟ್ರೋಫಿ ಆಡಿದೆ. ಇದೊಂದು ರೀಸನಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತಿಗೂ ನನ್ನ ಪ್ಯಾಷನ್ ಆರ್ಮಿನೇ. ಅಂದ್ರೆ ನಿಮ್ಮ ಮಾತಿನ ಅರ್ಥ, ನಿಮ್ಮಲ್ಲಿರುವಂತ ಅಗ್ರೆಷನ್, ಕೋಪನ ನೀವು ಪಾಕಿಸ್ತಾನದ ಮೇಲೆ ತೋರಿಸ್ಬೇಕು. ಅದು ಆರ್ಮಿ ಆಗಿರ್ಬೋದು ಅಥವಾ ಕ್ರಿಕೆಟ್ ಫೀಲ್ಡ್. ಇಲ್ಲ ಸರ್, ನನಗೆ ಪಾಕಿಸ್ತಾನದ ವಿರುದ್ಧ ಅಂತಲ್ಲ,
ಅಂದರೆ ನನಗನ್ಸೋದು ನಮ್ಮ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ. ಬಿಕಾಸ್ ನಮಗೆ ಈಗ ಬೇಕಿರೋ ಅಂಥವ್ರು ದೇಶಕ್ಕೋಸ್ಕರ ಏನಾದರೂ ಮಾಡೋವಂಥವ್ರು, ದೇಶದ ಬಗ್ಗೆ ಯೋಚನೆ ಮಾಡೋವಂಥವ್ರು. ಹಾಗಾಗಿ ದೇಶದ ಬಗ್ಗೆ ನನಗೆ ಯೋಚನೆ ಮಾಡಿದಾಗ ಮೊದಲು ನನ್ನ ತಲೆಗೆ ಬರೋದು ಅಂದರೆ ನಮ್ಮ ಸೋಲ್ಜರ್ಸ್. ನನ್ನ ಪಾಲಿಗೆ ಅವರೇ ಹೀರೋಸ್ ಅಂತ ಹೇಳ್ಬೋದು. ನನ್ನ ದೇಶನ ಕಾಯೋ ಸೈನಿಕರು ನನಗೆ ರೋಲ್ ಮಾಡೆಲ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ಮಿ, ನೇವಿ, ಏರ್ಫೋರ್ಸ್ ಯಾವುದೇ ಆಗಿರ್ಬೋದು. ಬೇರೆ ಯಾವುದೇ ಫೇಮ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕ್ರಿಕೆಟರ್ ಆಗಿರ್ಬೋದು, ಬಾಲಿವುಡ್ ಸ್ಟಾರ್ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು. ನೋಡಿ, ಆ್ಯಕ್ಚುಯಲ್ ಫೇಮ್, ಆ್ಯಕ್ಚುಯಲ್ ಹೀರೋಸ್ ಏನಿದ್ದಾರೆ ಅವರು ದೇಶದ ಸೈನಿಕರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರೇ ದೇಶನ ಕಾಪಾಡ್ತಾ ಇರೋದು. ಸೊ ದಟ್ ಈಸ್ ಮೈ ಹಾರ್ಟ್ ಗೋಸ್ ಫಾರ್ ದೆಮ್. ಹಾಗಾಗಿ ನೀವು ನನ್ನ ಅಲ್ಟಿಮೇಟ್ ಡ್ರೀಮ್ ಏನು ಅಂತ ಕೇಳಿದ್ರೆ ನಾನು ಅವ್ರಿಗೋಸ್ಕರ ಏನಾದರೂ ಮಾಡಬೇಕು, ಅದರಿಂದ ನನಗೆ ತುಂಬ ಖುಷಿ ಸಿಗುತ್ತೆ ಅಂತ ಹೇಳ್ತೀನಿ.